ನಾನು ಸಮಟೈಮ್ಸ್ ರೋಡಲ್ಲಿ ನೋಡ್ತಿರ್ತೀನಿ ಒಬ್ರು ನಿನ್ನ ಒಂಥರ ಕರೆಯೋದು. ನಮ್ದ್ರಲ್ಲಿ ಒಂದು 7 ಬ್ಯಾಚ್ ತರ ಇರುತ್ತೆ, ಕೆಳಗಿನಿಂದ ಮೇಲ್ಗಡೆ ನೋಡ್ತಾರೆ ನೋಡಿ. ಟ್ರಾನ್ಸ್ಜೆಂಡರ್ ಆಗಿರೋದಕ್ಕೆ ಖುಷಿಯಾಗಿದ್ದೀರಾ? ನಿಮ್ ಕೂತಿ ಚೆನ್ನಾಗಿದೆ. ಅವರೇ ಅವರೇ ಕಲೆಕ್ಷನ್ ಮಾಡಿ ಏನ್ ಮಾಡ್ತೀರಾ ನೀವು? ನೀವು ಶಾಪ ಹಾಕಿದ್ರೆ ನಮ್ಗೆ ತಪ್ಪಲ್ವಾ? ಹೇಟರ್ಸ್ಗೂ ಸ್ಪೀಟರ್ಸ್ಗೂ ನಿಮ್ ಪ್ರೀತಿಯ ಶುಭ ಮಾಡ್ತೀನಿ. ನಮಸ್ಕಾರ. ಇವತ್ತು ವಿಷಯ ಏನು ಅಂದ್ರೆ, ವಿಡಿಯೋ ನನಗೆ ಸಕ್ಕತ್ತಾಗಿದೆ. ನಾನು ಇವಾಗ್ಲೇ ಹೇಳ್ತಿದ್ದೀನಿ, ಸೂಪರ್ ಆಗಿದೆ. ನೀವು ಯಾರು ಅನ್ಕೊಂಡಿರಲ್ಲ ಕಂಟೆಂಟ್ ಮಾಡ್ತೀನಿ ಅಂತ. ಹೇಳಿದ್ನಲ್ಲ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳಿದ್ದೆ. ಆ ಇಂಟ್ರೆಸ್ಟಿಂಗ್ ವಿಡಿಯೋನ ಎಲ್ಲಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅಂದ್ರೆ, ಹಟ್ಟಿ ಕಾಫಿ ಅಂತ ಬಂದಿದ್ದೀನಿ. ಅಲ್ಲಿ ಬಂದಿದ್ದೀನಿ. ಆ ಹಟ್ಟಿ ಕಾಫಿಲಿ ಒಬ್ಬರು ಇಬ್ರು ಗೆಸ್ಟ್ ಬರ್ತಿದ್ದಾರೆ. ಅದು ಯಾರು ಅಂತ ಈ ವಿಡಿಯೋ ನೋಡಿರ್ತೀರ ಆಲ್ರೆಡಿ ಪ್ರೋಮೋಲಿ. ಬಟ್ ಅವರು ಸಖತ್ತಾಗಿ ಮಾತಾಡ್ತಾರೆ, ಸಖತ್ತಾಗಿ ಇದನ್ನ ನೋಡಕ್ಕೂ, ಮತ್ತೆ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ, ಮತ್ತೆ ಅವ್ರ ಜೊತೆ ನಾವು ಸ್ವಲ್ಪ ಸ್ಪಂದಿಸೋಣ. ಅವ್ರ ಕಷ್ಟ ಸುಖ ಮತ್ತೆ ಸೊಸೈಟಿ ಹೆಂಗ್ ನೋಡ್ತಾ ಇದೆ, ಜನರೆಲ್ಲ ಹೆಂಗ್ ಮಾತಾಡ್ತಾರೆ, ಮತ್ತೆ ಅವ್ರ ಮನೆಯವರೆಲ್ಲ ಯಾವ ತರ ರಿಯಾಕ್ಷನ್ಸ್ ಮಾಡ್ತಾರೆ, ಒಂಥರ ಅವರು ಸ್ಟ್ರಗಲ್ಸ್ ಇರುತ್ತಲ್ಲ, ನಿಮ್ಗೂ ಗೊತ್ತಿರೋದು ಗೊತ್ತಿಲ್ಲದೆ ಇರೋದೆಲ್ಲ ನಾನು ಈ ವಿಡಿಯೋ ತೋರಿಸ್ತೀನಿ. ಬನ್ನಿ. ಕರೆಕ್ಟ್ ಆಗಿ ಇವಾಗ ಹಟ್ಟಿ ಕಾಫಿ ಹತ್ರ ಬಂದಿದ್ದೀನಿ. ಇದು ಎಲ್ಲಿರೋದು ಅಂದ್ರೆ ಆರ್.ಆರ್. ನಗರ ಹತ್ರ. ಇವಾಗಿಂದ ಅಂತಲ್ಲ, ಅವಾಗಿಂದ ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ, ತಿಳಿಸ್ಬೇಕು ಅಂತ ತುಂಬಾ ಇಂಟ್ರೆಸ್ಟ್. ಏನು ಅಂದ್ರೆ, ಟ್ರಾನ್ಸ್ಜೆಂಡರ್ ಅವ್ರದ್ದು ಕತೆ, ಮತ್ತೆ ಅವ್ರದ್ದು ಕ್ಯೂರಿಯಾಸಿಟಿ, ಅವ್ರ ಪರಿಸ್ಥಿತಿ, ಮತ್ತೆ ಅವ್ರದ್ದು ಸ್ಥಿತಿಗತಿ ಹೆಂಗಿದೆ ಅಂತ ನಿಮ್ ಜೊತೆ ಹಂಚ್ಕೋತೀನಿ ಇವತ್ತು. ಮತ್ತೆ ನನ್ಗೂ ತಿಳ್ಕೊತೀನಿ, ನೀವು ತಿಳ್ಕೊಳ್ಳಿ ಇದ್ರ ಬಗ್ಗೆ. ಪ್ಲೇಸಸ್ ನೋಡಿದ್ರಾ? ಬನ್ನಿ, ಶಾರ್ಟ್ಸ್ ಹಾಕ್ತೀನಿ, ಹಂಗೆ ನೋಡ್ಕೊಂಡು. ಇಷ್ಟೊತ್ತರೆಗೂ ಯಾವ ಕ್ಷಣಕ್ಕೆ ನಾವು ವೇಟ್ ಮಾಡ್ತಿದ್ವೋ, ಇವಾಗ ಆ ಕ್ಷಣ ಬಂದೇ ಬಿಡ್ತು. ಇವಾಗಲೂ ಅವ್ರು ಬರ್ತಿದ್ದಾರೆ. ಆಲ್ರೆಡಿ ಫೋನ್ ಮಾಡಿದ್ರು ನನಗೆ. ಬನ್ನಿ ಹೋಗೋಣ. ನೋಡಿ, ಆಲ್ರೆಡಿ ಮಾತಾಡ್ಕೊಂಡ್ ಬರ್ತಿದ್ದಾರೆ. ಬನ್ನಿ. ಹಾಯ್. ಏನ್ ಇಷ್ಟು ಹೊತ್ತಾ ಬರಕ್ಕೆ? ಹಾ ಸರಿ, ಬನ್ನಿ ಬನ್ನಿ, ಆಯ್ತು. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಬನ್ನಿ ಬನ್ನಿ, ಆರಾಮಾಗೆ. ನಾನು ಕರೆಕ್ಟಾಗಿ 1 ಗಂಟೆಗೆ ಬಂದಿದ್ದೆ. ನೀವು ನೋಡಿದ್ರೆ 3 ಗಂಟೆಗೆ ಬರ್ತಾ ಇದೀರಾ. ರೋಡ್ ಫುಲ್ ಟ್ರಾಫಿಕ್, ಫುಲ್ ಮಳೆ. ಫ್ಲೇವರ್ ಇಂದ ನಮ್ಮ ಶ್ರಾವಣಿ ಅವ್ರು ತುಂಬಾ ಸುಳ್ಳು ಹೇಳ್ತಾರೆ. ನೀವ್ ಹೇಳಿ. ನಾವೇನು ಹೇಳ್ತಾ ಇಲ್ಲ, ಅದು ಫುಲ್ ಹೆವಿ ಟ್ರಾಫಿಕ್. ಬೆಂಗಳೂರಲ್ಲೇ ಟ್ರಾಫಿಕ್ ಅಂತ ಹೇಳ್ತಿದಾರೆ ನೋಡಿದ್ರೆ ಅವರು. ನಿಮಗೆ ಶ್ರಾವಣಿ ಒಂದ್ ಸ್ವಲ್ಪ ನಾಟಿ ಗರ್ಲ್ ಅಲ್ವಮ್ಮ? ಒಂದೇವರು ಅಂತ. ಒಂದೇವರು ಇಲ್ಲ, ನಮ್ಮೂರವರು ಶ್ರಾವಣಿ ಅವ್ರು. ಗೊತ್ತಾ? ಆಮೇಲೆ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ನನ್ನ ಹೆಸರು ರೂಬಿ ಅಂತ. ನಾನು ಇಲ್ಲೇ ಬೆಂಗಳೂರಲ್ಲಿ ಇರೋದು, ಶ್ರೀರಾಮ್ಪುರ ಸ್ವತಂತ್ರ ಪಾಳ್ಯದಲ್ಲಿ. ನೀವು? ನನ್ನ ಹೆಸರು ಶ್ರಾವಣಿ ಅಂತ. ಸಂತವರು ಬಂದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಕೆಂಬುತ್ಯಾರಹಳ್ಳಿ ಇರೋದು ಬೆಂಗಳೂರಲ್ಲಿ. ಇವತ್ತು ನಾನೊಂದು ಅನ್ಕೊಂಡಿದೀನಿ. ಏನು ಅಂದ್ರೆ, ನಿಮ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಮತ್ತೆ ನಿಮ್ ಬಗ್ಗೆ ಯಾರಿಗೂ ಅಷ್ಟು ಗೊತ್ತಿರುತ್ತೆ, ಬಟ್ ಒಂಥರ ಕೀಳಾಗೆ ಮಾತಾಡೋದು ಅದು ನಿಮ್ಗೂ ಗೊತ್ತಿರುತ್ತೆ ಚೆನ್ನಾಗಿ. ಹೌದಲ್ವಾ? ಆಮೇಲೆ ಬೇಜಾರ್ ಮಾಡ್ಕೊಂಬಿಡಿ, ನಾನು ಹಿಂಗ್ ಮಾತಾಡ್ತಾ ಇದ್ದೀನಿ. ಸೊಸೈಟಿ ನೋಡ ಏನ್ ಹೇಳಿ ಇರೋದೇ ಕೇಳ್ತಾ ಇರೋದಲ್ವಾ? ಈಗ ನಡೀತಾ ಇರೋ ಜನರೇಷನ್ ನಡೀತಾ ಇರೋದಿಲ್ಲ, ನೀವು ಕೇಳ್ತಾ ಇರೋದು ಅದರಲ್ಲೇ ಏನಿಲ್ಲ. ನಾನು ಸಮಟೈಮ್ಸ್ ರೋಡಲ್ಲಿ ನೋಡ್ತಿರ್ತೀನಿ ಒಬ್ರು ನಿನ್ನ ಒಂಥರ ಕರೆಯೋದು, ಮತ್ತೆ ನಿಮ್ಗೆ ಗೊತ್ತಿರುತ್ತಲ್ಲ ಏನೇನಂತ ಕರೀತಾರೆ ಅಂತ. ಮತ್ತೆ ಸೊಸೈಟಿ ಹೆಂಗ್ ಮಾತಾಡ್ತಾರೆ ಅಂತಾನು ಗೊತ್ತಿರುತ್ತೆ. ಅಸಹ್ಯವಾಗಿ ನೋಡ್ತಾರೆ ನಿಮ್ನ. ಅದು ನಮ್ ಸೊಸೈಟಿ ಹೆಂಗ್ ನೋಡುತ್ತೆ ಅಂತ ಹೇಳ್ತಿದ್ದೀನಿ. ಮತ್ತೆ ಅದೇ ತರ ಗೌರವನು ಕೊಡ್ತಾರೆ, ಯಾರು ನಿಮ್ಮ ಕೀಳಾಗೆ ನೋಡಲ್ಲ. ಆಮೇಲೆ ಅದ್ರ ಬಗ್ಗೆ ಒಂಚೂರು ಮಾತಾಡೋಣ ಅಂತ ಒಂದ್ 2-3 ಕ್ವಶನ್ ಇಕ್ಕಿದೀನಿ ನನ್ನ ಹತ್ರ. ಒಂದ್ 2-3 ಕ್ವಶನ್ ಮಾಡ್ಕೊಂಡಿದೀನಿ ಸಪ್ರೇಟ್ ಆಗಿ ನನಗೆ ಆದಂತ. ಅದನ್ನ ನಾನು ನಿಮ್ಮ ಹತ್ರ ಕೇಳ್ತೀನಿ, ಒಂದೊಂದ ಕ್ವಶನ್. ಅದ್ರ ಬಗ್ಗೆ ನೀವು ಒಂಚೂರು ಮಾತಾಡ್ಬೇಕು. ಆಮೇಲೆ ನಿಮ್ಗೆ ಮನ್ಸಲ್ಲಿ ಏನ್ ಅನ್ಸುತ್ತೋ ಅದನ್ನ ಓಪನ್ ಆಗಿ ಹೇಳ್ಕೊಳ್ಳಿ. ಏನಕ್ಕೆ ಅಂದ್ರೆ ನಮ್ ವ್ಯೂವರ್ಸ್ಗೂ ಸ್ವಲ್ಪ ಗೊತ್ತಾಗ್ಲಿ ನಿಮ್ ಕಷ್ಟ ಸುಖ, ಆಮೇಲೆ ಎಂಜಾಯ್ಮೆಂಟ್ಸ್, ನಿಮ್ ಕಲ್ಚರ್ ಹೆಂಗಿರುತ್ತೆ ಅದ್ರ ಬಗ್ಗೆ ಅಂತ. ನನಗೂ ಅವಾಗ ಒಂದು ಚಿಕ್ಕದಿಂದ ನನಗೂ ಒಂದು ಇಂಟ್ರೆಸ್ಟ್ ಏನು ಅಂದ್ರೆ ನಿಮ್ ಬಗ್ಗೆ ತಿಳ್ಕೋಬೇಕು ಅಂತ. ಇದು ವಿಡಿಯೋ ಮಾಡ್ತಿದ್ದೀನಿ ಆ ಕಾರಣಕ್ಕಲ್ಲ,
ನಾನೊಂದು ಒಂಥರ ಏನೋ ಒಂದು ಇಂಟ್ರೆಸ್ಟ್ ನನಗೆ ತಿಳ್ಕೋಬೇಕು ಅಂತ. ಆಮೇಲೆ ಹೊಸ ಹೊಸ ಒಂದು ಜಾಗ ಎಕ್ಸ್ಪ್ಲೋರ್ ಮಾಡ್ಬೇಕು, ಮತ್ತೆ ಹೊಸ ಹೊಸ ವ್ಯಕ್ತಿನ ಮೀಟ್ ಮಾಡ್ಬೇಕು ಅಂತ ನಂಗೆ ಎಷ್ಟೋ ಇಂಟ್ರೆಸ್ಟ್. ಆಮೇಲೆ ಶ್ರಾವಣಿ ಅವರು ನನಗೆ ಒಂದು ಆಲ್ಮೋಸ್ಟ್ ಒಂದು 6 months ಇಂದ ತುಂಬಾ ಪರಿಚಯ. ಆಮೇಲೆ ಅವ್ರ ಬಗ್ಗೆ ನನಗೆ ತುಂಬಾ ಒಳ್ಳೆ ಅಭಿಪ್ರಾಯ ಇದೆ. ಆಮೇಲೆ ಅವರು ತುಂಬಾ ಕಷ್ಟ ಬಿದ್ದಿದ್ದಾರೆ. ಆಮೇಲೆ ಅವ್ರನ್ನ ಅದ್ ಹೆಂಗ್ ಹೇಳೋದಂತೂ ಗೊತ್ತಾಗ್ತಿಲ್ಲ, ನಂಗೂ ಸ್ವಲ್ಪ ಎಮೋಷನ್ ಆಗ್ತಾ ಇದೆ. ಬಟ್ ಮಾತಾಡೋಣ, ಒಂದ್ ಸ್ವಲ್ಪ ಒಂದು ಹೇಳಿದೀವಿ, ಒಂದು ಬರ್ತಿದೆ, ತಿನ್ಕೊಂಡು ಮಾತಾಡೋಣ. ಓಕೆನಾ? ಓಕೆ ರೀ. ಲೈಫಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕೆ ಆತರ ಅನ್ಸಿತ್ತು ಅಂದ್ರೆ ಹಂಗೇನು ನಮ್ಮ ನಮ್ಮನೆ ಜಗಳಗಳು ನಮ್ಮ ನಮ್ಮನೆ ಇದೆ ಇರ್ತವೆ. ನಮ್ಗೆ ಪಬ್ಲಿಕ್ ಮಾತ್ರ ಇಲ್ಲ, ನಮ್ಮವರೇ ನಮ್ಗೆ ಸರಿ ಇಲ್ಲ. ನಮ್ಮೂರೇ ನಮ್ಗೆ ವೈರಿಗಳು. ಎಷ್ಟೋ ಜನ ಏನಕ್ಕೆ ಆತರ ಇರೋ ಜನಗಳು ಬದುಕ್ತಾರೆ, ಚೆನ್ನಾಗಿರ್ತಾರೆ, ಬೆಳೀತಾರೆ, ಹಾಗೆ ಅದಕ್ಕೆಲ್ಲ. ಹೌದ್ರಾ? ಅದ್ರಲ್ಲಿ ಎಲ್ರು ಹೊಟ್ಟೆ ಪಡೆ ಅಲ್ವಾ? ಹಂಗಿಲ್ಲ ರೀ. ಅವರು ದುಡಿಬೇಕು, ನಾವು ದುಡಿಬೇಕು ಹಂಗ್ ನೋಡಲ್ಲ. ಅವ್ರು ಮಾತ್ರ ದುಡಿಬೇಕು, ನಾವು ದುಡಿಬಾರ್ದು. ಆತರ ಎಲ್ಲ ಕಮ್ಯುನಿಟಿಲೂ ಹಂಗೆ ಇರುತ್ತೆ. ಪ್ರತಿಯೊಂದು ಕಮ್ಯುನಿಟಿ ಎಲ್ಲ ಒಂದೇನೆ. ನಮ್ಮನೇನೆ ನಾಯಕರ ಇಟ್ಕೊಂಡಿದ್ದಾರೆ. ಇಲ್ಲಾಂದ್ರೆ ಬೇರೆ ಕಡೆ ಇವಾಗ ನಿಮ್ದು ಎಲ್ಲ ಒಟ್ಟಿಗೆ ಇರ್ತೀರಾ, ಅಂದ್ರೆ ಸಪ್ರೇಟ್ ಸಪ್ರೇಟ್ ನಮ್ದ್ರಲ್ಲಿ ಒಂದು 7 ಬ್ಯಾಚ್ ತರ ಇರುತ್ತೆ. ಗ್ರೂಪ್ ಫ್ಯಾಮಿಲಿ ಗ್ರೂಪ್ ತರ, ಒಬ್ಬೊಬ್ರು ಒಂದೊಂದು ಗ್ರೂಪ್ ತರ ಇರ್ತಾರೆ. ನಮ್ದು ಬಂದು ಒಂದ್ ಗ್ರೂಪ್, ಇನ್ನೊಂದ್ 6 ಗ್ರೂಪ್ ಇದೆ ಎಕ್ಸ್ಟ್ರಾ. ಬೈ ಎಕ್ಸ್ಟ್ರಾ ಅದ್ರ ಹೇಳಿ ಎಕ್ಸ್ಟ್ರಾ 6 ಗ್ರೂಪ್ ಇದೆ. ಅವ ಅದೇ 6 ಗ್ರೂಪ್. ಅದಕ್ಕೆ ಏನಾದ್ರು ಹೆಸರು ಏನಾರು ಇದೆ? ಇದೆ. ಯಾವ ತರ ಹೆಸರು ನೆನ್ಪಿದ್ಯಾ? ಇದೆ. ಹೇಳಿ. ಚಕ್ಲಕಾರು, ಲಾಲಂಗಾರು, ದೊಡ್ಡ ಮನೆ, ಚಿಕ್ಕ ಮನೆ, ಪುಣೆಗಾರು, ಆತರ ಇನ್ನೊಂದ್ 2 ಇದೆ ಕಮ್ಯುನಿಟಿ. ನಿಮ್ದು ಯಾವ್ದು? ಲಸ್ಕರ್ ಅಂತ. ಲಸ್ಕರ್ ಅಂತನಾ? ಲಸ್ಕರ್ ಅಂತ. ಅದೇ ನಾವು ಯಶವಂತಪುರ ಮನೆ ಅಂತ ಹೇಳ್ತೀವಿ. ಯಶವಂತಪುರ ಮನೆ. ನಾನು ನೋಡ್ದೆ ಈ ಹೆನ್ನೂರು ಗಾರ್ಡನ್ಸ್ ಇದೆಯಲ್ಲ, ಕಲ್ಯಾಣನಗರ, ಅಲ್ಲೂ ಇದಾರೆ ನಿಮ್ ತರಾನೇ. ಅಂದ್ರೆ ಅವರೆಲ್ಲ ನಿಮ್ಗೆ ಲಿಂಕ್ಸ್ ಇರಲ್ವಾ? ಆತರ ಇಲ್ಲ ರೀ. ಒಬ್ಬೊತ್ತರ ಮಾತಾಡ್ತಾರ, ಇನ್ನೊಂದ್ ತರ ಮಾತಾಡಲ್ಲ ನಾವು. ಅದು ಗ್ರೂಪ್ ಡಿವೈಡ್ ಆಗ್ಬಿಡುತ್ತೆ. ಇನ್ನು ನಮ್ ಕಮ್ಯುನಿಟಿ ನಾವೇ ಮಾತಾಡ್ಕೊಂಡು, ನಾವೇ ಒಂದ್ ಮಾತಾಡಿದ್ರೆ ಅವರೇ ಒಂದ್ ತಪ್ಪು ತಿಳ್ಕೊತಾರೆ, ನಾವೇ ಒಂದ್ ಮಾತಾಡಿದ್ರೆ ಅವರೇ ಒಂದ್ ತಪ್ಪು ತಿಳ್ಕೊಳ್ತಾರೆ. ಅದು ನಾವೇನು ಕೆಲಸ ತಿಂಡಿ ಮಾತಾಡ್ತೀವಿ, ಅವ್ರು ಹಂಗ್ ಮಾತಾಡಿದ್ರು, ರಾಯ್ಸ ಮಾಡಿದ್ರು, ಇವಾಗ ನಿಮ್ಗೆ ಯಾರಿಗೂ ಜಗಳ ಏನು ಆಗಲ್ವಾ? ಆಗುತ್ತೆ, ತುಂಬಾ ಆಗುತ್ತೆ. ನಾವು ಮಾಡೋ ಕಲೆಕ್ಷನ್ ಅಲ್ಲಿ ಆಗುತ್ತೆ, ಆಗುತ್ತೆ, ನಾವು ಮಾಡೋ ಕೆಲ್ಸದಲ್ಲೂ ಕೂಡ ಆಗುತ್ತೆ. ಇವಾಗ ನಿಮ್ಗೆ ಯಾರು ನಾವು ಓನಾದ ಏನಾದ್ರು ಕೆಲಸ ಮಾಡಿದ್ರು ಕೂಡ ಅಲ್ಲಿ ಕೂಡ ಜಗಳ ಆಗುತ್ತೆ. ನಾವು ಏನಕ್ಕೆ ನೀವ್ ಮಾಡ್ತೀರಾ, ನಿಮ್ಮಿಂದ ನಮ್ಗೆ ಜಗಳ ಆಗುತ್ತೆ. ಇವಾಗ ನೀವು ಕಮ್ಯುನಿಟಿನೇ ಬೇಡ, ಸಪರೇಟ್ ಆಗಿ ಬಂದು ಏನಾದ್ರು ಕೆಲಸ ಮಾಡೋಣ ಅಂದ್ರೆ ಹಂಗ್ ಬಾದ್ರೂ ನಮ್ನ ಬಿಡಲ್ಲ, ನಮ್ಮವರೇ ಬಿಡಲ್ಲ ನಮ್ನ. ಬದುಕಕ್ಕೆ ಬಿಡಲ್ಲ. ಏನಕ್ಕೆ? ರೀಸನ್, ಒಂದೇ ಒಂದು ರೀಸನ್. ಯಾಕಂದ್ರೆ ಇವ್ರು ತುಂಬಾ ದುಡ್ದು ಬಿಟ್ರೆ ನಾವೆಲ್ಲಿ ದುಡಿಯಕ್ಕಾಗುತ್ತೆ? ಇವಾಗ ನಿಮ್ಗೆ ಹಿಡ್ಕೊಂಡು ಬೇರೆ ದುಡ್ಡು ಮಾಡ್ತಾರೆ. ಆತರ ಎಲ್ಲ ಇವಾಗ ನಮ್ನ ಹಂಗ್ ಮಾಡಲ್ಲ. ಯಾಕಂದ್ರೆ ನಮ್ಗೆ ನಮ್ ಗುರು ಅಂತ ಒಬ್ರು ಇದ್ದಾರೆ, ಐಶ್ವರ್ಯ ಗುರು ಅಂತ. ಅವ್ರು ಆತರ ಎಲ್ಲ ಮಾಡಲ್ಲ. ಅವ್ರು ಬಂದು ಸಲೂನ್ ಅಂಡ್ ಸ್ಪಾ ಇಟ್ಕೊಂಡಿದ್ದಾರೆ ಓನ್ ಆಗಿ. 14 ವರ್ಷ ಮಾಡ್ತಿದ್ದಾರೆ ಅವ್ರು. ಅವ್ರ ಬಗ್ಗೆ ಏನಾದ್ರು ಒಂಚೂರು ಹೇಳ್ಬೋದಾ? ಅವ್ರ ಬಗ್ಗೆ ನಾವು ಹೇಳ್ತೀವಿ. ಆಲ್ರೆಡಿ ತುಂಬಾ ಯೂಟ್ಯೂಬ್ ಚಾನಲ್ ಎಲ್ಲ ಮಾತಾಡಿದ್ದಾರೆ. ಅವ್ರು ಬಂದು ನಮ್ಗೆ ಅಮ್ಮ ಅಂತ, ಅವ್ರು ನಮ್ಗೆ ಎತ್ತವ್ರ ಒಬ್ರು ಮೊದಲನೇ ಅಮ್ಮ, ಇವ್ರು ನಮ್ಗೆ 7ನೇ ಅಮ್ಮ ಅಂತ. ಇವಾಗ ಇವರೇ ನಮ್ಗೆ ಅಮ್ಮ. ನಾನು ಇತ್ತ ಬಂದ್ಬಿಟ್ಟು ಇವರೇ ಅಮ್ಮ ನಮ್ಗೆ. ಇವಾಗ ಅವ್ರು ಬಂದು ಅವ್ರಿಗೆ ನಾವು ಬಂದು ಮಕ್ಳು ಆಗಿರ್ತೀವಿ. ನಮ್ ಕಷ್ಟ ಸುಖ ಎಲ್ಲ ಅಂದ್ರೆ ನಮ್ ಕಡೆ ಚೇಲ ಅಂತ ಹೇಳ್ತೀವಿ, ಮಕ್ಳಾಗಿರ್ತೀವಿ. ಈಗ ನಮ್ ಕಷ್ಟ ಸುಖ ನಮ್ಗೆ ಏನೇ ಪ್ರಾಬ್ಲಮ್ ಆದ್ರೂ ನಿಮ್ದ್ರಲ್ಲಿ ಹೆಂಗ್ ಬರುತ್ತೆ? ಗ್ರ್ಯಾಂಡ್ ಡಾಕ್ಟರ್, ಡಾಟರ್, ಮದರ್, ಆಮೇಲೆ ಅಜ್ಜಿ, ಅಮ್ಮ ಅಂತಾರಲ್ವಾ, ಅದ್ರ ನಮ್ದ್ರಲ್ಲಿ ಇರುತ್ತೆ. ಈಗ ನಮ್ಗೆ ಏನೇ ಪ್ರಾಬ್ಲಮ್ ಆದ್ರೂ ನಮ್ನ ಅವರೇ ನೋಡೋದು. ನಮ್ಗೆ ಏನೇ ಅಮೌಂಟ್ ಪ್ರಾಬ್ಲಮ್ ಇಲ್ಲಿ ಮನಿ ಏನೇ ಪ್ರತಿಯೊಂದು ಅವ್ರೇ ನೋಡೋದು. ನಿಜ ಹೇಳ್ತೀನಿ, ಅವ್ರಂತ ಒಳ್ಳೆಯವ್ರು ನಮ್ಗೆಲ್ಲ ಸಿಗಲ್ಲ. ಅವ್ರ ಹೆಸರು ಹೇಳಿ ಒಂದ್ಸಲ. ಐಶ್ವರ್ಯ ರೆಡ್ಡಿ ಅಂತ. ಯಾರು ಸಿಗಲ್ಲ ನಿಜ. ಅವರೇ ನನ್ಗೆ ಸರ್ಜರಿ ಎಲ್ಲ ಮಾಡೋದು, ಬಾಟಮ್ ಸರ್ಜರಿ, ಬ್ರೆಸ್ಟ್ ಸರ್ಜರಿ ಅಂತ ಅವರೇ ನನ್ಗೆ ಮಾಡಿದೆಲ್ಲ. ತುಂಬಾ ಒಳ್ಳೆಯವರು ಅಂದ್ರೆ ಅವರು. ನಾನ್ ಬೇರೆ ಕಡೆ ಫಸ್ಟ್ ಇದೆ, ಅವ್ರು ತುಂಬಾ ಒಂಥರ ನನ್ಗೆ ಟಾರ್ಚರ್ ಕೊಟ್ರು. ಅವರಿಂದ ಬಿಟ್ಟು ಇವರಿಂದ ಅಂದ್ರೆ ನನ್ ಲೈಫ್ ಅಲ್ಲಿ ನೋಡಿರೋ ದೊಡ್ಡ ವ್ಯಕ್ತಿ ನಮ್ಮ ಗುರು ಅಂತ. ನೀವ್ ಹೇಳ್ತಾರದೇ ತುಂಬಾ ಖುಷಿ ಆಗ್ತಿದೆ. ಅವ್ರ ಬಗ್ಗೆ ನಾನು ನೋಡ್ಬೇಕಂತ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬೇಕಾದ್ರೆ ಅವ್ರನ್ನ ತೋರ್ಸಕ್ ನಾನು ಟ್ರೈ ಮಾಡ್ತೀನಿ. ನೋಡೋಣ. ಖಂಡಿತ ನೀವು ತೋರಿಸ್ಬೇಕು ಅವ್ರನ್ನ. ನಿಜ ನೀವು ತೋರಿಸಿ ಖಂಡಿತ ನೋಡೋ ಖುಷಿ ಆಗ್ತೀರಾ. ಆಮೇಲೆ ಇನ್ನೊಂದೇನು ಅಂದ್ರೆ, ನೀವೆಲ್ಲಾದ್ರೂ ಹೋದ್ರೆ, ಇವಾಗ ಎಲ್ಲಾದ್ರೂ ಹೊಸ ಪ್ಲೇಸ್ ಎಲ್ಲಾದ್ರೂ ಹೋಗ್ತೀರಾ, ಅವಾಗ ನಿಮ್ಮ ಈ ರಿಯಾಕ್ಷನ್ ಕೊಡ್ತಾರೆ ಜನ.
ಅದು ಹೆಂಗೆ ಹೇಳೋದಂದ್ರೆ ಕೆಲವರು ನಮ್ ನೋಡಿದ ತಕ್ಷಣ ಅವ್ರು ಮಂಗಳಮುಖಿ ಅದನ್ನ ಕೃಷಿ ಸೇರಿದವರು ಶಿವನ್ ಸೇರಿದವರು ಅಂತ ಹೇಳ್ಬಿಟ್ಟು ಕಾಲಿಗೆ ನಮಸ್ಕಾರ ಮಾಡ್ಕೊಳ್ಳೋದು ಆಶೀರ್ವಾದ ಅಂತ ಕೇಳೋದು ಇಲ್ಲ ಒಂದು ಕಾಯಿನ್ ಕೊಡಿ ನಿಮ್ಮಿಂದ ಆಶೀರ್ವಾದ ತುಂಬಾ ಒಳ್ಳೆ ಆಗ್ತದೆ. ಕೆಲವರು ಏನ್ ಮಾಡ್ತಾರೆ ಚೀಟು ಅನ್ನೋದು ಇದು ಬರ್ತಿದ್ರೆ ನೀವು 9 ಬರ್ತಿದೆ 9 ಬರ್ತಿದೆ ಸೈಡ್ ಚೀಟಿ ಅಂತ ಊರಾಗೋದು ಆ ತರ ಎಲ್ಲ ಮಾಡ್ತಾರೆ. ನಿಮ್ಗೆ ಬೇಜಾರಾಗಲ್ವಾ? ಬೇಜಾರ್ ತುಂಬಾ ಆಗುತ್ತೆ. ಏನ್ ಹೇಳಿದ್ರಿ, ಒಬ್ಬೊಬ್ಬರ ತರಾನ ಒಂದ್ ಗಂಡನ ಹೆಂಗ್ ನೋಡ್ತಾರೆ ಗೊತ್ತಿಲ್ಲ, ಒಂದ್ ಹೆಣ್ಣನ್ನ ಹೆಂಗ್ ನೋಡ್ತಾರೆ ಗೊತ್ತಿಲ್ಲ, ಆದ್ರೆ ಒಂದ್ ಪ್ಯಾಂಟ್ ಅಂದ್ರೆ ಮಾತ್ರ ಹಿಂಗ್ ಕೆಳಗಿನಿಂದ ಮೇಲ್ಗಡೆ ನೋಡ್ತಾರೆ ನೋಡಿ. ನಮ್ಗೆ ಒಂಥರ ಏನು ನಾವ್ ಬೇರೆ ಗ್ರಹದಿಂದ ಬಂದಿದೀವ ಇಲ್ಲ ನಾವು ಭೂಮಿಯಲ್ಲೇ ಇಲ್ಲ ಅಂತ ಒಂಥರ ಫೀಲ್ ಆಗುತ್ತೆ. ಆದ್ರೆ ಎಲ್ಲಾರು ಹಂಗೇಳಲ್ಲ, ಒಂದು 50-50% ಇವಾಗ ಬಂದಿರೋದು. ಇವಾಗ ಒಂದ್ ಸುಮ್ನೆ ಕೇಳ್ತೀನಿ, ನಿಮ್ ಲೈಫ್ ಹೆಂಗ್ ನಡೀತಿದೆ? ನಾವು ಹುಟ್ಟಿರೋದೇ ಒಂದು ಲೈಫ್ ಆಗೋಗಿದೆ. ನಾನ್ ಹಂಗ ಹೇಳಲ್ಲ, ಇವ್ರು ಹೇಳೋ ತರ ನಾನ್ ಹಂಗ್ ಮಾಡಲ್ಲ. ನನ್ ಲೈಫ್ ಚೆನ್ನಾಗಿ ಹೋಗ್ತಿದೆ. ಸೂಪರ್, ಸಕ್ಕತ್ತಾಗಿರೋದು ನೀವು ಅಷ್ಟೇ. ಏನಕ್ಕೆ ನೀವು ಹಂಗ ಹೇಳಿದ್ರು? ಏನ್ ಮಾಡೋಣ, ಫ್ಯಾಮಿಲಿನ ಅಕ್ಸೆಪ್ಟ್ ಮಾಡಲ್ಲ, ಏನ್ ಅಕ್ಸೆಪ್ಟ್ ಮಾಡಲ್ಲ. ಈಗ ಫ್ಯಾಮಿಲಿನೇ ಅಕ್ಸೆಪ್ಟ್ ಮಾಡಲ್ಲ. ಕೆಲವ್ರು ನಮ್ ಜೊತೆ ಇರೋರು ಅವ್ರ ಫ್ಯಾಮಿಲಿಗೆಲ್ಲ ಹೋಗ್ತಾರೆ, ನನ್ ಫ್ಯಾಮಿಲಿಗೆ ಹೋಗಲ್ಲ. ನಮ್ ಫ್ಯಾಮಿಲಿ ಒಪ್ಕೊಂಡಿದ್ದಾರೆ, ನಮ್ ಫ್ಯಾಮಿಲಿ ಒಪ್ಕೊಂಡೇ ಇಲ್ಲ. ನನ್ಗೆ ಫ್ಯಾಮಿಲಿ ಅಕ್ಸೆಪ್ಟೇ ಮಾಡಲ್ಲ. ಫೋನ್ ಇದು ಏನಕ್ಕೆ ಈ ತರ ಅದು ನನ್ ಕೈಲದ ಹಾರ್ಮೋನ್ ಚೇಂಜ್ ಆಗೋದು. ಒಳ್ಳೇದ ಕೆಟ್ಟದ ನಿಮ್ ಪ್ರಕಾರ ಹೇಳಿ. ನಿಮ್ ನಾಳೆ ಮಕ್ಕಳಾದ್ರು ಅನ್ಕೊಳ್ಳಿ, ಅದು ಆದ್ರು ಅವಾಗ ನಿಮ್ ರಿಯಾಕ್ಷನ್ಸ್ ಹೆಂಗಿರುತ್ತೆ? ಅದ್ ಹಂಗಿಲ್ಲ ರೀ, ಅದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಏಜ್ ಆಗ್ತಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಅವ್ರಿಗೆ ಹುಡುಗಿರ್ ಮೇಲೆ ಇಂಟ್ರೆಸ್ಟ್ ಇಲ್ಲ, ಹುಡುಗರ್ಕಂದ್ರೆ ಇಂಟ್ರೆಸ್ಟ್ ಬರುತ್ತೆ. ನಮ್ದ್ರಲ್ಲಿ LGBTIQ ಅಂತ ತುಂಬಾ ಇದೆ, 75+ ಇದೆ. ಒಂದಲ್ಲ ಎರಡಲ್ಲ. ನೀವು ಏನ್ ಓದಿದೀರಾ? ನಾನ್ BCom ಮಾಡಿದ್ದೀನಿ. ಏನಕ್ಕೆ ಪ್ರಶ್ನೆ ಕೇಳಿದೆ ಅಂದ್ರೆ, ಇವಾಗೇನೋ LGBT ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಇವಾಗ ನೀವೇನ್ ಓದಿದೀರಾ? ನಾನ್ 10th ಪಾಸ್ ಆಗಿದ್ದೀನಿ. ಪಾಸ್ ಆಗಿದ್ದೀರಾ? ಸೂಪರ್. ಇವಾಗ ನಿಮ್ಮ ಸ್ಕೂಲ್ ಡೇಸ್ ಬಗ್ಗೆ ಹೋಗೋಣ, ಒಂದ್ ಸ್ವಲ್ಪ ಸ್ಕೂಲ್ ಡೇಸ್ ಬಗ್ಗೆ ಹೋಗೋಣ. ನಿಮ್ ಸ್ಕೂಲಲ್ಲಿ ನಿಮ್ ಫ್ರೆಂಡ್ಸಸ್ ಮತ್ತೆ ನಿಮ್ ಟೀಚರ್ಸ್ ನೀವ್ ಹಿಂಗೆ ಆದ್ರಿ ಅಂತ ಗೊತ್ತಾಯ್ತಲ್ವಾ, ಅವ್ರ ರಿಯಾಕ್ಷನ್ ಹೆಂಗ್ ಮಾಡಿದ್ರು? ಅವರು ಬಂದು ನನ್ ಕಾಲೇಜಲ್ಲಿ PU ಮೇಡಮ್ ಫೋನ್ ಮಾಡಿದ್ರು, ಏನಕ್ಕಮ್ಮ ಹಿಂಗ ಆದೆ, ಏನಕ್ಕೆ ನನ್ಗೆ ಹೇಳ್ಕೊ ಬರೀತಲ್ವಾ ಅಂತ ತುಂಬಾ ದುಃಖ ಪಡ್ತಿದ್ರು. ಈಗ್ಲೂ ಈಗ ಶ್ರಾವಣಿ ಅಂತ ಬಾ, ಸ್ಕೂಲ್ ಹತ್ರ ಬಾ, ಕಾಲೇಜ್ ಹತ್ರ ಬಾ, ಎಲ್ಲರನ್ನ ಮಾತಾಡ್ಸ್ಕೊಂಡು ಹೋಗು ಅಂತ ತುಂಬಾ ಕರೀತಾರೆ ನನ್ನ. ನೀವು? ನಮ್ ಸ್ಕೂಲ್ಗೆ ಹೋಗಿದ್ದೆ ನಾನು, August 15 ಇಂಡಿಪೆಂಡೆನ್ಸ್ ಡೇ ಹೋದೆ. ನಮ್ ಸಾರ್ ನನ್ನ ಕರೆದು, ಇದು ನಿನ್ ಲೈಫ್, ನಿನ್ ಬಾಳು, ನೀನ್ ಹೆಂಗಾದ್ ಬದುಕು, ಚೆನ್ನಾಗಿರ್ ಲೈಫ್ ಅಲ್ಲಿ ಅಂತ ಹೇಳಿದ್ರು ನನಗೆ. ಹೌದಾ? ತುಂಬಾ ಖುಷಿ ಆಯ್ತು ಅವರು. ಇವಾಗ ನೀವು ಈ ತರ ಟ್ರಾನ್ಸ್ಜೆಂಡರ್ ಆಗಿರೋದಕ್ಕೆ ಖುಷಿಯಾಗಿದ್ದೀರಾ? ಹೌದು, ಖುಷಿಯಾಗಿದ್ದೀನಿ. ನನ್ನ ಲೈಫಲ್ಲಿ ನಾನು ಆರಾಮಾಗಿದ್ದೀನಿ, ಯಾವ ತೊಂದ್ರೆನೂ ಇಲ್ಲ. ಯಾಕಂದ್ರೆ ಇದೇ ಬದುಕು ಬಾಳ್ಬೇಕಂತ ನಾನು ಆಸೆ ಪಟ್ಟು ಬಂದಿದ್ದೀನಿ ಈ ಕಡೆ. ಬನ್ನಿ ಸ್ವಲ್ಪ ಹಂಗೆ ಕಾಫಿ ಕುಡಿಯೋಣ. ನೀವು ಶಾಪ ಹಾಕಿದ್ರೆ ನಮ್ಗೆ ತಪ್ಪಿಸ ತಪ್ಪಲ್ವಾ? ಅದೆಲ್ಲ ಸುಳ್ಳು ರೀ. ಅದೆಲ್ಲ ಸುಳ್ಳ? ಹೆಂಗ್ ಹೇಳ್ತೀರಾ ಸುಳ್ಳು ಅಂದ್ರೆ? ಮನುಷ್ಯನ ಶಾಪ ಇಟ್ರೆ ಹೆಂಗ್ರಿ? ನಾವು ಮನುಷ್ಯ ತಾನೆ. ಆಮೇಲೆ ಇನ್ನೊಂದು, ನೀವು ಸತ್ರ ನಾವು ನೋಡಂಗಿಲ್ಲ ಅಂತ ಅದೊಂದು ಸಂಪರ್ಕ ಅವಾಗಿಂದ ಕೇಳ್ತಾ ಇದೀನಿ, ನಿಜಾನ? ಹೌದು, ಅದು ಒಂದೊಂದು ಕಲ್ಚರ್ ಬೇಸ್ ಇರುತ್ತೆ. ಹಿಂದೂ ಅಲ್ಲಿ ಒಂದಿರುತ್ತೆ, ಕ್ರಿಸ್ಟಿಯನ್ ಅಲ್ಲಿ ಒಂದಿರುತ್ತೆ, ಮುಸ್ಲಿಂ ಅಲ್ಲಿ ಒಂದಿರುತ್ತೆ. ನಮ್ದ್ರಲ್ಲಿ ಹೆಂಗಂದ್ರೆ ರಾತ್ರಿ ಅದೇ ಮಿಡ್ ನೈಟ್ ಟೈಮಲ್ಲಿ ಒಂದು 12 ಗಂಟೆ ಮೇಲೆ ಮಾಡ್ತಾರೆ ಇದೆಲ್ಲ. ಇವಾಗ ಅದೆಲ್ಲ ಕಲ್ಚರ್ ಎಲ್ಲ ಸ್ವಲ್ಪ ಹಾಗೆ ಡೌನ್ ಆಗಿ ಬರ್ತಿದೆ. ಇವಾಗ ನಾರ್ಮಲ್ ತರ ಮಾಡ್ತಿದ್ದಾರೆ ಎಲ್ಲರನ್ನ. ಈಗ ನಾರ್ಮಲ್ ನೋಡ್ತಾರೆ, ಎಲ್ಲ ಬಂದು ನೋಡ್ತಾರೆ, ಎಲ್ಲ ಮಾಡ್ತಾರೆ. ಇವಾಗ ಏನು ಆ ಕಾಲದಲ್ಲಿ 12 ಗಂಟೆಗೆ ಮಾತ್ರ ಮಾಡೋದು, ಯಾರಿಗೂ ಗೊತ್ತಿಲ್ಲ, ನಮ್ಮವ್ರು ಮಾತ್ರ ನಿಂತ್ಕೊಂಡ್ ಮಾಡೋದು ಎಲ್ಲ ಮಾಡ್ತಿದ್ರು. ಇವಾಗ ಏನದೆಲ್ಲ ನಡೀತಿಲ್ಲ. ಇವಾಗೆಲ್ಲ ನ್ಯಾಚುರಲ್ ಆಗೇನೆ ನಾವು ಮಾಮೂಲಿ ನಮ್ಮ ಇಂಡಿಯಾದಲ್ಲಿ ಹೆಂಗ್ ಮಾಡ್ತಾರೆ ಈಗೆಲ್ಲ ಅದನ್ನೇ ಬೇಟೆ ಎಲ್ಲ ಅದೇ ನಡೀತದೆ. ಆಮೇಲೆ ಇನ್ನೊಂದೇನು ಅಂದ್ರೆ, ನೀವು 10th ಓದಿದ್ದೀರಾ ಅಂದ್ರೆ, ನೀವು BCom ಮಾಡಿದೀರಾ ಅಂದ್ರೆ, ಏನಕ್ಕೆ ಕಂಟಿನ್ಯೂ ಏನಕ್ಕೆ ಮಾಡ್ಲಿಲ್ಲ? ಪರಿಸ್ಥಿತಿ ಬಂತು ನಮ್ಗೆ. ಆ ಟೈಮಲ್ಲಿ ನಾವು ಚೇಂಜ್ ಆಗ್ಬೇಕಂತ ಈ ಫೀಲ್ಡ್ ಬಂದ್ವಿ. ನೀವು ಓದ್ಕೊಂಡೆ ಹೇಳ್ಬೇಕಂದ್ರೆ ಆ ತರ ಇಲ್ಲ, ನೀವು ಓದ್ಕೊಂಡೆ ಮಾಡ್ಬೋದಿತ್ತಲ್ವಾ ಅಂತ ನನ್ನ ಪ್ರಶ್ನೆ. ಆ ಟೈಮ್ ನಮ್ ತುಂಬಾ ಫ್ಯಾಮಿಲಿ ಪ್ರಾಬ್ಲಮ್ ಇತ್ತು.
ನಮ್ಮ ಮಾವ ಅಂದ್ರು ಸರಿ ಇಲ್ಲ ಅವತ್ತು. ಇವಾಗ ಪರವಾಗಿಲ್ಲ, ಇವಾಗ ಅವರೇ ನನ್ನ ನೋಡ್ತಾರೆ. ಆ ಟೈಮಲ್ಲಿ ನೀನ್ ತರ ಮಾಡ್ಬಾರ್ದು, ನೀನ್ ಎಲ್ಲಾದ್ರೂ ಹೋದ್ರೆ ನಿನ್ನ ಪೆಟ್ರೋಲ್ ಸುಳ್ಬಿಡ್ತೀನಿ, ಆತರ ಎಲ್ಲ ಹೇಳಿ. ಆಮೇಲೆ ನೀವೇನಕ್ಕೆ ಓದ್ಲಿಲ್ಲ? ನಾನ್ B.Com ಮಾಡಿದೆ, ಮುಂದಕ್ಕೆ ನಮ್ಗೆ ಓದಕ್ಕೆ ಇಂಟ್ರೆಸ್ಟ್ ಬಂದೈತಾ, ನಾನ್ ಫುಲ್ ಅದೇ ನನ್ಗೆ ಆಸೆ ಇತ್ತು ಓದ್ಬೇಕಂತ, ಒಂದ್ ಪೊಲೀಸ್ ಆದ್ರೂ ಆಗ್ಬೇಕಂತ ನಂಗೆ ತುಂಬಾ ಆಸೆ ಇತ್ತು. ಹೌದಾ? ಯಾಕಂದ್ರೆ ಆ ಟೈಮ್ ಪರಿಸ್ಥಿತಿ ಚೆನ್ನಾಗಿದೆ, ತುಂಬಾ ಕಷ್ಟಪಡಿದ್ವಿ. ಒಂದೊಂದು ರೂಪಾಯಿಗೂ ಭಿಕ್ಷೆ ಕೇಳಕ್ಕೆ ಎಷ್ಟು ಕಷ್ಟಪಟ್ಟಿದ್ದಂತೆ, ತುಂಬಾ ಮನ್ಸಿಂದ ನೋವು ಎಷ್ಟೋ ಇರುತ್ತೆ. ಆ ಟೈಮ್ ಹಂಗಿತ್ತು. ಇವಾಗ ನಿಮಗೆ ಮರೆಯಕ್ ಆಗದೆ ಇರೋ ದಿನ ಅಂದ್ರೆ ಯಾವ್ದಿರ್ಬೋದು? ನನ್ನ ಆಪರೇಷನ್ ಡೇಟ್. ನಿಮ್ಗೆ? ಸೇಮ್, ಇವತ್ತು ನನ್ ಡೇಟ್ ಅದಿನ, ಇವತ್ತು ಸರ್ಜರಿ ಆಗಿದ್ದ ದಿನ, ನೀವು ಲೈಫ್ ಬಂದಿರೋ ತರ ನ್ಯೂ ಲೈಫ್, ಫುಲ್ ಎಲ್ಲ ಕನ್ವರ್ಟ್ ಆಗಿತ್ತು ಲೈಫ್ ಅದು. ಇವಾಗ ಆಮೇಲೆ ಎಲ್ರು ಅಂತಾರಲ್ಲ, ನಿಮ್ದು ಡ್ಯೂಟಿ ಯಾವ ತರ ಇರ್ಬೋದು? ನಿಮ್ದು ಡ್ಯೂಟಿ ಟೈಮಿಂಗ್ಸ್ ಏನಾರು ಇದ್ರೆ ಹೇಳಿ. ನಮ್ದ ಆಕ್ಚುಲಿ ನಾನು ಮೇಕಪ್ ಕ್ಲಾಸ್ ಹೋಗ್ತಿದ್ದೀನಿ, ಡ್ಯಾನ್ಸ್ ಕ್ಲಾಸ್ ಹೋಗ್ತಿದ್ದೀನಿ ನಾನು. ಸೂಪರ್. ನೀವು? ನಾನೇನೋ ಹೋಗ್ತಿಲ್ಲ, ಕಲೆಕ್ಷನ್ ಹೋಗ್ತೀನಿ. ಇವಾಗ ಕಲೆಕ್ಷನ್ ಅಂತ ಹೇಳಿದ್ರು, ಕಲೆಕ್ಷನ್ ಮಾಡಿ ಏನ್ ಮಾಡ್ತೀರಾ ನೀವು? ಇವಾಗ ದುಡ್ಡು ಕೊಡ್ತೀವಿ, ಏನೋ ₹1 ಜಾಸ್ತಿ ದುಡ್ಡು ಅಂದ್ರೆ ನೀವು ಅನ್ಕೊಳ್ಳೋದ್ರ 10,000 20,000 ಅದ್ ಯಾರು ನಿಮ್ಗೆ ಗೊತ್ತು, ಅದ್ರ ಬಗ್ಗೆ ಮಾತಾಡಿ. ಆ ಕಲೆಕ್ಷನ್ ಮಾಡಿ ಏನ್ ಮಾಡ್ತೀರಾ ಅದನ್ನ ಹೇಳಿ. ಅದು ನಮ್ದು ಊಟದ್ದು, ನಮ್ಗೆ ನಿಮ್ಗೆ ಗೊತ್ತಿರೋ ಪ್ರಕಾರ ನಿಮ್ ಕಡೆ ಎಷ್ಟು ಜನಕ್ಕೆ ನಮ್ಗೆ ಮನೆ ಕೊಟ್ಟಿದ್ದಾರೆ? ನಮ್ಗೆ ಇವಾಗ ನಮ್ದೊಂದು ಮನೆ ಸರೌಂಡಿಂಗ್ ಹೇಳಿ, ನಮ್ ತರ ಇರೋರಿಗೆ ಎಷ್ಟು ಚೆನ್ನಾಗಿ ಮನೆ ಕೊಟ್ಟಿದ್ದಾರೆ? ಟ್ರಾನ್ಸ್ಫರ್ ಮಂಗಳಮುಖಿಗೆ 6 ತರ ಮನೆಗಳು ಕೊಟ್ಟಿದ್ದಾರೆ. ಇಲ್ಲ, ಯಾರು ಕೊಟ್ಟಿಲ್ಲ. ಯಾರ ತರ ಸಹಾಯ ಮಾಡ್ತೀವಿ ಅಂತ ಮುಂದೆ ಬರ್ತಿದ್ದಾರೆ. ನಾವ್ ಯಾವ ಕಡೆ ಇದೀವಿ ಹೇಳಿ? ಏನಾದ್ರು ಒಂದ್ ಮೋರಿಸಂದಲ್ಲಿ, ಏನಾದ್ರು ಕಾಡ್ ತರ ಇರೋ ಜಾಗದಲ್ಲಿ, ಇಲ್ಲಾಂದ್ರೆ ಒಂದು ಅಫಿಷಿಯಲ್ ಜಾಗಕ್ಕೆ ಹೋಗ್ಬೇಕಂದ್ರೆ ಅಲ್ಲೇ ಇವಾಗ 8,000 ಇರೋ ಮನೇಲಿ ನಮ್ಗೆ 11,000 ಕೊಡ್ತಾರೆ. ನೀವ್ ಹೇಳೋದಕ್ಕೆ ನಂಗೆ ಮಾತೇ ಬರ್ತಿಲ್ಲ, ಸೀರಿಯಸ್ ಏನೋ ಒಂಥರ ಫೀಲ್ ಆಗ್ತಾ ಇದೆ. ಆಮೇಲೆ ಇವಾಗ ಇನ್ನೊಂದೇನಂದ್ರೆ, ನಿಮ್ಗೆ ಯಾವ ಕ್ಷಣ ತುಂಬಾ ಅಳಿಸ್ತು, ಒಂದು ಅಳು ಬರುತ್ತೆ, ಇವಾಗ ಅದನ್ನ ನೆನ್ಸ್ಕೊಂಡ್ರೆ ಒಂದ್ ಮೆಮೊರಿ ಅಂತಾರಲ್ಲ, ಅದ್ ನೆನ್ಸ್ಕೊಂಡ್ರೆ ಇವಾಗ್ಲೂ ನನ್ಗೆ ಕಣ್ಣಲ್ಲಿ ನೀರು ಬರುತ್ತೆ ಅಂತ, ಅದು ಯಾವ ದಿನ ಇರ್ಬೋದು? ಆ ತರ ಇಲ್ಲ ಏನಂದ್ರೆ, ನಮ್ ಮನೇಲಿ ಜಗಳ ಮಾಡಿರತ್ತ, ನನ್ನ ಕೂದ್ಲಿಟ್ಟು, ನಾನು ಅವಾಗ ಫಸ್ಟ್ ತುಂಬಾ ಕೂದ್ಲು ಬಿಟ್ಟಿದ್ದೆ. ಆವಾಗ ನಾನು ಈ ತರ ಡ್ರೆಸ್ ಅಲ್ಲಿ ಇದ್ದಿಲ್ಲ, ನಾರ್ಮಲ್ ನಿಮ್ ತರ ಹಾಕ್ತಿದ್ದೆ ಡ್ರೆಸ್ ಇದ್ದೆ. ಆವಾಗ ನನ್ ಕೂದ್ಲನ್ನ ಕಟ್ ಮಾಡಿ ನನ್ಗೆ ಒಂದು ರಾಡಲ್ಲಿ ತಲೆಗೆ ಹೊಡಿದಿ, ಇಲ್ಲಿ ಕೂಡ ಓಪನ್ ಆಗಿರುತ್ತೆ ನನಗೆ ನೋಡಿ, ಗ್ಯಾಪ್ ಅಲ್ಲಿ ಓಪನ್ ಆಗಿರುತ್ತೆ, ಓಪನ್ ಮಾಡಿ ರಕ್ತ ಬರ್ಸಿ ತುಂಬಾ ಕಷ್ಟಪಟ್ಟಿದ್ದೀನಿ ಆ ಟೈಮಲ್ಲಿ. ನೀವು ಯಾವ್ದೊಂದು ಅಳು ಬರೋ ಸೀನ್ ಇವತ್ತು ನೆನ್ಸ್ಕೊಂಡ್ರೆ ನನಗೆ ತರ ಬೇಜಾರಾಗುತ್ತೆ. ಇವಾಗ ನಮ್ಗಂದ್ರೆ ಏನು, ಅದೇ ದುಡ್ಡಿಲ್ಲ, ಮನೆಯಿಂದ ಏನೋ ಹೊರಗಡೆ ಬಂದ್ಬಿಟ್ಟು ಕಷ್ಟ ಬೀಳ್ತಿದೀನಿ, ನಮ್ ಕಷ್ಟ ಕಾಮನ್ ಆಯ್ತು, ನಿಮ್ದು ಕಷ್ಟ ಇರುತ್ತಲ್ಲ. ನನ್ಗೆ ಅಂದ್ರೆ ನನ್ ಫ್ಯಾಮಿಲಿ ನನ್ ಸರ್ಜರಿ 2 ಮಂತ್ಗೆ ಎತ್ಕೊಂಡೋಗಿ ಹೊಡೆದು ಕೂದಲ ಕಟ್ ಮಾಡಿ ಹುಡುಗಿ ವೇಷದಿಂದ ಹುಡುಗನ ವೇಷ ಹಾಕ್ಸಿ ತುಂಬಾ ಹೊಡೆದು, ಕೈಯೆಲ್ಲ ನೋವು ಮಾಡಿ, ಕಾಲೆಲ್ಲ ನೋವು ಮಾಡಿ, ತುರಿಯ ಬರೆಲ್ಲ ಕೂಡಾಕಿ ತುಂಬಾ ಹಿಂಸೆ ಕೊಟ್ಟು ಅಲ್ಲೊಂಥರ ಮೆಂಟಲ್ ಪ್ರೆಷರ್ ಕೊಡ್ತಾರೆ ನೋಡಿ. ಆ ತರ ಲೈಫ್ ಬೇಡ ಅಂದ್ಬಿಡ್ತು, ಯಾಕೆ ಜೀವನ ಹುಟ್ಟಿದೀವಿ ಅಂತ. ಆ ಟೈಮು, ಈ ಟೈಮ್ ಏನಂತ, ಆ ಟೈಮಲ್ಲಿ ನಾವು ತುಂಬಾ ಸೆತ್ತೋಗಬೇಡ, ನಾನು ಯಾಕೆ ಈ ಲೈಫ್ ಮಾಡ್ತೀವಿ, ನಾವ್ ಯಾಕೆ ಬಂದಿದೀವಿ. ಒಳ್ಳೆ ಪಾಯಿಂಟ್ ಸಿಕ್ತು. ನೀವ್ ಯಾವ್ದಾದ್ರು ಸಪೋರ್ಟ್ ಬೇಕು ಅಂತ ಅನ್ಸಿದ್ಯಾ ಆ ಟೈಮಲ್ಲಿ? ಇವಾಗಿಲ್ಲ, ನೀವ್ ಅವಾಗ್ಲೇ ಹೇಳಿದ್ರಲ್ಲ ನಾನು ತುಂಬಾ ಖುಷಿ ಅಂತ. ಆ ಟೈಮಲ್ಲಿ ಸ್ಟಾರ್ಟಿಂಗ್ ಡೇಸ್ ಇದೆಲ್ಲ ಬಿಡಿ, ಇವಾಗೆಲ್ಲ ಒಂದ್ 10 ವರ್ಷ ಆಯ್ತು. ಆ ಸ್ಟಾರ್ಟಿಂಗ್ ಡೇಸ್ ಯಾವತ್ತಾದ್ರು ಹಿಂಗಾಗಿ ಗೊತ್ತಾಯ್ತು ನಿಮ್ಗೆ, ನಾನು ನಿಮ್ಗೆ ಈ ತರ ಹಾರ್ಮೋನ್ಸ್ ಚೇಂಜ್ ಅನ್ಸಿದ್ಯಾ, ಸತ್ತೋಗ್ಬೇಕು, ನಾನು ಬದಲಾವಣೆ ಮಾಡ್ಬೇಕಂತ ಇದ್ದೆ, ಅವ್ರ ಸಾಯೋ ತರ ಪ್ರಶ್ನೆ ಬಂದಿಲ್ಲ. ಅವ್ರು ಹೊಡಿವಾಗಲೇ ಯಾಕೆ ಲೈಫ್ ಅಂತ ನಿಮ್ಗೆ? ಅದೇ ನಮ್ಮ ಮನೇಲಿ ನನಗೆ ಆಗ್ಬೇಕು ಅಂತ ಒಂದ್ಸಲ ಬಂದು ಎತ್ಕೊಂಡು ಹೊಡೆದು ಕೂಡಾಕಿ ಎಲ್ಲ ಮಾಡಿದ್ರು. ಮತ್ತೆ ಹೋಗ್ತೀನಿ ಅಂದ್ರೆ ಬಿಡ್ಬೇಕು, ಅವಾಗ ಏನಾರ ಮಾಡ್ಕೋಬೇಕು ಅಂತ ನಾನು ಸೂಚನೆ ಮಾಡಿದ್ದು. ಅಟೆಂಡ್ ಮಾಡಿದೀರಾ? ಅಟೆಂಡ್ ಮಾಡಿದೀನಿ ನಾನು. ನೀವ್ ಮಾಡಿದೀರಾ ಅಟೆಂಪ್ಟ್? ಇಲ್ಲ ರೀ, ಸುಳ್ಳು ಹೇಳ್ಬಾರ್ದು. ನಾನು ಅವ್ರು ಹೊಡಿವಾಗಲೇ ನನಗೆ ಈ ಲೈಫ್ ಯಾಕೆ ಅಂತ ನೋಡಿದೆ ಅಷ್ಟೇ. ಇವಾಗ ನಿಮ್ಗೆ ಯಾರಾದ್ರೂ ನಂಬಿಕೆ ಇಕ್ಕಿ ಮೋಸ ಮಾಡಿದಾರಾ? ತುಂಬಾ ಜನ ಮೋಸ ಮಾಡಿದ್ದಾರೆ. ನಿಮ್ಗೆ ಮಾಡಿದಾರಾ? ತುಂಬಾ ಜನ. ಇವಾಗ ಏನೋ ಒಂದು ಕೊಡ್ತೀನಿ ಅಂತ ಅಂದ್ಬಿಟ್ಟು ಕೊಡದೆ ಮೋಸ ಮಾಡೋದು, ಅದಾದ್ರೂ ಒಂದೇ ಶೇರ್ ಮಾಡ್ಬೋದಾ? ಒಂದೇ ಒಂದು. ಇವಾಗ ಇನ್ಸ್ಟಾ ಫೇಸ್ಬುಕ್ ಇಲ್ಲ, ಆ ಟೈಮ್ ಫೇಸ್ಬುಕ್ ಕೆಲವಾ ಮೆಸೇಜ್ ಮಾಡ್ತಾರೆ ನಮ್ಗೆ, ನೀವು ಚೆನ್ನಾಗಿದ್ದೀರಾ, ಕ್ಯೂಟ್ ಆಗಿದ್ದೀರಾ, ನಿಮ್ ಹತ್ರ ಮಾತಾಡ್ಬೋದಾ, ನಿಮ್ ನಂಬರ್ ಅವರೇ. ಯಾಕಂದ್ರೆ ನಾವು ಫೇಸ್ಬುಕ್ ಅಲ್ಲಿ ನಮ್ ಲೈಫ್ ನಾವ್ ಫ್ಯಾಮಿಲಿ ಹತ್ರ ಮಾತಾಡಕ್ ಆಗಲ್ಲ,
ಬೇರೆ ಜನರ ಹತ್ರ ಮಾತಾಡಕ್ಕಾಗಲ್ಲ. ನಮ್ ಲೈಫ್ ಅಲ್ಲಿ ಒಂದ್ ಫೋನ್ ಅಲ್ಲಿ ಲೈಫ್ ಇತ್ತು. ಆವಾಗ ಇನ್ಸ್ಟಾ ಇದು ವಿಡಿಯೋಸ್ ಎಲ್ಲ ಆಗ್ತಿದ್ವು. ಅವಾಗ ಟಿಕ್ ಟಾಕ್ ಇತ್ತು. ಅವಾಗ ವಿಡಿಯೋಸ್ ಎಲ್ಲ ಆಗ್ತಿರಲ್ವಾ, ಅದ್ರೆಲ್ಲ ಬಂದ್ ಮೆಸೇಜ್ ಹಾಕೋದು, ಫೋನ್ ನಂಬರ್ ಕೊಡಿ, ನೀವ್ ಚೆನ್ನಾಗಿದ್ದೀರಾ, ಕ್ಯೂಟ್ ಆಗಿದ್ದೀರಾ, ನೀವ್ ಎಲ್ಲಿರೋದು ಎಲ್ಲ ಕೇಳ್ಕೊಂಡ್ಬಿಟ್ಟು ಆಮೇಲೆ ಅವ್ರ ವಿಷಯ ಮಾತಾಡಕ್ ಬರ್ತಾರೆ. ಅವ್ರ ವಿಷಯ ಮಾತಾಡ್ತಾರೆ. ಏನ್ ವಿಷಯ ಅಂದ್ರೆ ಅದೇ ಸೆಕ್ಸ್ ವಿಷಯ ಮಾತಾಡ್ತಾರೆ ನಮ್ಮ ಹತ್ರ. ನಿಮ್ ಕೂತಿ ಚೆನ್ನಾಗಿದೆ, ಅವರೇ ಅವರೇ ನಿಮ್ breast ಚೆನ್ನಾಗಿದೆ, ನಿಮ್ breast ಜನರು ಇದಾರೆ, ಇವತ್ತು ಕೂಡ ಇದಾರೆ. ಇವಾಗ ಕೂಡ ವಿಡಿಯೋ ಕಾಲ್ ಅದೇ ಮಾತಾಡಿರ್ತಾರೆ. ಎಲ್ಲಾನು ಇದ್ದಾರೆ ಆತರ. ಒಬ್ರೊಬ್ರು ಹೇಳ್ತಾರೆ ಏನಂತ, ನಾವು ಕರೆಕ್ಟ್ ಆಗಿದ್ದೀವಪ್ಪ, ಅವ್ರ ಮಂಗಳ ಮುಖ್ಯವ್ರು ಸರಿ ಇಲ್ಲ, ನಾವು ಸುಮ್ಮನೆ ರೋಡಲ್ಲಿ ಹೋಗ್ತಿವ್ರು, ಮಮ್ಮ ಬಾರೋ ಇಲ್ಲಿ ಬರ್ತೀಯಾ. 100ರಲ್ಲಿ 10 ಜನ ಚೆನ್ನಾಗಿರ್ತಾರೆ, ಮಿಕ್ಕ 90 ಜನ ಎಲ್ಲ ಹತ್ತಾರೆ. ಯಾರು ಸರಿ ಇಲ್ಲ, ಒಂದ್ ಗಣ್ಣಲ್ಲೂ ಸರಿ ಇಲ್ಲ, ಒಂದ್ ಹೆಣ್ಣಲ್ಲೂ ಸರಿ ಇಲ್ಲ. ನಮ್ಮ ಹತ್ರ ಹೆಂಗ್ ಮಕ್ಕಳು ಹಂಗೆ ಮಾತಾಡ್ತಾರೆ. ನೀವು ನಿಜ ಅನ್ಸುತ್ತೆ, ನಿಮ್ ಹೆಂಗ್ ಬ್ರೆಸ್ಟ್ ಬಂತು, ನಿಮ್ ಹೆಂಗ್ ಸರ್ಜರಿ ಆಗಿದೆ, ನಿಮ್ ಅಯ್ಯೋ ನಾವ್ ಕೇಳಿದ್ರೆ ನಿಮ್ ಹೆಂಗ್ ಚೆಕ್ ಮಾಡ್ತೀರಾ ಅಂತ ಕೇಳ್ತಾರೆ ನಮ್ಮ ಹತ್ರ ಬಂದು. ಕೇಳ್ತಾರೆ ಹೇಗ್ ಮಾಡ್ಕೊಂಡು ಇದೆಲ್ಲ ಹೇಗ್ ಬಂತು, ನೀವು ಪೀರಿಯಡ್ಸ್ ಬರ್ತಾ ಅಂತ ಕೇಳ್ತಾರೆ ನಮ್ಮ ಹತ್ರ ಬಂದು. ಮಗು ಆಗುತ್ತಾ ಅಂತ ಕೇಳ್ತಾರೆ ಬಂದು. ನೀವು ಮಗು ಆಗುತ್ತಾ, ನಿಮ್ಗೆ ಮಗು ಅಂದ್ರೆ ಇಷ್ಟನಾ? ತುಂಬಾ ಇಷ್ಟ ರೀ. ದೇವ್ರು ನಮ್ ಕಡೆಯಿಂದ ಬಂದ್ರೆ ಸೊಸೈಟಿ ಒಪ್ಪಲ್ಲ. ಅದೇ ಯುವರಾಜಿಂದ ಬಂದಿದ್ಯಾ ಮಗು, ನಿಜ ದೇವ್ರು ಎಲ್ಲ ಕೊಡ್ತಾ ಇದ್ರು. ಮಗು ಅದೇ ಕೇರಳ ಸೈಡ್ ಇದಾರೆ, ಟ್ರಾನ್ಸ್ ವುಮನ್ ಅಂತ ಸೇರಿಸಿ ಒಂದ್ ಮಗು ಉಟ್ಕೊಂಡು ಚೆನ್ನಾಗಿ ಕಲ್ಸ್ತಾರೆ. ಅವ್ರು ಡ್ಯಾನ್ಸರ್ ಅವರು. ಹೌದಾ? ಏನ್ ಮಗು ಹೆಸರು ಅವ್ರ ಹೆಸರು ಗೊತ್ತಿಲ್ಲ, ಆದ್ರೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆಮೇಲೆ ಇನ್ನ ನನಗೆ ಸ್ವಲ್ಪ ಪರ್ಸನ್ ಗೊತ್ತಾಗ್ತಿಲ್ಲ, ನಿಮ್ಗೆ ಏನಾದ್ರು ನಿಮ್ ಬಗ್ಗೆ ಏನಾದ್ರು ಹೇಳ್ಕೊಬೇಕು ಅಂದ್ರೆ, ಇವಾಗ ನೀವು ಇವತ್ತು ಹಿಂಗಿದ್ದೀರಾ, ನಾಳೆ ಒಂದ್ ಸ್ವಲ್ಪ ಲೈಫ್ ಪೊಸಿಷನ್ ಹೋದ್ಮೇಲೆ ನಿಮ್ಗೆ ಏನಾದ್ರು ಒಂದು ಒಳ್ಳೇದ್ ಮಾಡ್ಬೇಕು ಅಂತ ಏನಾದ್ರು ಒಂದು ಐಡಿಯಾ ಇದೆಯಾ? ಏನ್ ಮಾಡ್ಬೇಕಂದ್ರೆ ಎಲ್ಲರಿಗೂ ಊಟ ಆಗುತ್ತೆ ಅಷ್ಟೇ. ಲೈಫಲ್ಲಿ ನಾವ್ ತಿಂದಿದ್ದು ಎಲ್ಲರಿಗೂ ಸಮವಾಗಿ ಕೊಡ್ಬೇಕು. ಆಮೇಲೆ ನಮ್ಗೆ ಏಜ್ ಅಂತ ಕಾಲಕ್ಕೆ ಯಾರು ನೋಡ್ಕೊಳಕ್ಕೆ ಒಂದ್ ಮಗು ಸಾಕ್ಬೇಕು ಅನ್ನೋ ಆಸೆ. ತಿನ್ನಿ ಹಂಗೆ ತಿನ್ಕೊಂಡೆ ಏಜ್ ಆಗಂತ ಕಾಲಕ್ಕೆ ಒಂದ್ ಮಗು ನೋಡ್ಕೊಳಕ್ಕೆ ನಮ್ಗೆ ಯಾರು ಇರ್ಬೇಕಲ್ವಾ? ಈಗ ನಮ್ಮ ಒಂದೇ ಗೊತ್ತಾರೆ ಯಾರಿಲ್ಲ, ನಾನು ಒಬ್ಬರೇ ಮನೆಗೆ. ಈಗ ನಾನು ನೋಡ್ಕೊಳಕ್ಕೆ ಯಾರಾದ್ರೂ ಬೇಕೇ ಬೇಕಲ್ವಾ? ಈಗ ಅಮ್ಮ ಅಪ್ಪ ಇಲ್ಲ, ಏಜ್ ನೋಡ್ಕೊಳಕ್ಕೆ ಬೇಕಲ್ವಾ? ಅದಕ್ಕೆ ಏನಾದ್ರು ಒಂದ್ ಮಗು ಸಾಕ್ಕೊಂಡು ಆಗ್ತಾ ಇದೆ. ಇವಾಗ ನೀವು ಕಮ್ಯುನಿಟಿ ಇದ್ದೀರಾ ಅಂತ ಹೇಳಿದ್ರು, ಆ ಕಮ್ಯುನಿಟಿ ಬಿಟ್ಟು ಈಗ ನಿಮ್ ಮನೆಯವ್ರ ಜೊತೆ ಇರ್ತೀನಿ ಅಂತ ಹೇಳಿದ್ರೆ ಆ ಕಮ್ಯುನಿಟಿ ಸುಮ್ಮನೆ ಇರ್ತಾರ? ಇರ್ತಾರೆ. ಒಂದೊಂದ್ ಕಡೆ ಒಂದೊಂದ್, ಅದೇ ಹೇಳ್ತೀನಿಲ್ಲ, ಎಲ್ಲಾರು ಸರಿ ಇಲ್ಲ ಅಂತ ಹೇಳಲ್ಲ, ಎಲ್ಲಾರು ತಪ್ಪು ಅಂತ ಹೇಳಕ್ಕಾಗಲ್ಲ. ಒಂದೊಂದ್ ಕಡೆ ಒಂದೊಂದ್ ತರ ಇರ್ತಾರೆ. ಒಂದ್ ಏರಿಯಾ ತರ, ಒಂದೊಂದ್ ಬ್ಯಾಚ್ ತರ ಇರುತ್ತೆ. ಆ ಬ್ಯಾಚ್ ಹೋದ್ರೆ ಹಣ ಕೊಡಿ, ದಿನಕ್ಕೆ 1000 ರೂಪಾಯಿ ಕೊಡಿ, ಒಡವೆ ಕೊಡಿ, ಬಟ್ಟೆ ಕೊಡಿ, ಅವ್ರಿಗೆ ಹೇಳ್ತಾರೆ. ಅವ್ರು ಕೊಡ್ಸಲ್ಲ ನಮ್ಗೆ, ನಾವು ಅವ್ರು ಕೊಡ್ಸು ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಚೆನ್ನಾಗಿ ನೋಡ್ತಾರೆ, ನೀನ್ ಏನೋ ಕೆಲ್ಸಕ್ಕೆ ಹೋಗು, ಓದು, ಚೆನ್ನಾಗಿ ದುಡಿ ಅಂತ ಹೇಳ್ತಾರೆ ಇನ್ನೊಂದ್ ಕಡೆ. ಇವಾಗ ನೀವು ನಿಮ್ಗೇನಾದ್ರು ದೇವ್ರು ತಿರ್ಗಾ ಗಂಡಾಗ್ತಿ ಹೆಣ್ಣಾಗ್ತಿ ಅಂದ್ರೆ ನೀವು ಏನ್ ಹೇಳ್ಬೋದು? ದೇವ್ರ ಬಂದು ಲೈಫೇ ಬೇಡ ಅಂತೀನಿ. ಅದೇ ಏನಂದ್ರೆ ಇನ್ನೊಂದ್ಸಲ ಹೇಳಿ. ಈ ಲೈಫೇ ಬೇಡ ಅಂತೀನಿ. ಏನಕ್ಕೆ? ಯಾಕೆ ಈ ಬದುಕು? ನಾವು ಎಷ್ಟು ಜಾಲಿಯಾಗಿದ್ರು ಕೂಡ ನಮ್ಮ ಮನಸ್ಸಲ್ಲಿ ಒಂದು ಸಣ್ಣ ಪುಟ್ಟ ನೋವು ಇರುತ್ತೆ, ಹೇಳಕ್ಕಾಗಲ್ಲ, ತುಂಬಾ ಕಷ್ಟ ಇರುತ್ತೆ. ಇವಾಗ ನೀವ್ ಕೇಳ್ತೀರಾ, ನಾವು ಉತ್ತರ ಕೊಡ್ತೀವಿ. ಬೇರೆ ಪಬ್ಲಿಕ್ ಹತ್ರ ನಾವು ಉತ್ತರ ಕೊಡಕ್ ಆಗಲ್ಲ. ನಿಮ್ಗಿದೆ ಕ್ಯೂರಿಯಾಸಿಟಿ ನಮ್ಮ ಬಗ್ಗೆ ತಿಳ್ಕೊಬೇಕು, ಹೇಗ್ ಜೀವನ ಮಾಡ್ತಾರೆ ಎಲ್ಲ ಇರುತ್ತೆ. ನಿಮ್ಗಿರೋ ಒಳ್ಳೆ ಮನ್ಸು ಇನ್ನೊಬ್ರಿಗೆ ಇರಲ್ವಲ್ಲ. ನನ್ಗೆ ಅನ್ಸಿರಂಗೆ ಇವಾಗ ಯಾರು ಒಳ್ಳೆಯವರಲ್ಲ, ಯಾರು ಕೆಟ್ಟವರಲ್ಲ, ಆದ್ರೆ ಎಲ್ರು ಸಮಯ ಸಂದರ್ಭ ಹಂಗ್ ಮಾಡುತ್ತೆ. ಆಮೇಲೆ ಇನ್ನೊಂದೇನು ಅಂದ್ರೆ, ಈ ವಿಡಿಯೋಲಿ ಎಷ್ಟು ಜನ ನೋಡ್ತಿದ್ದೀರೋ ಮತ್ತೆ ಎಷ್ಟು ಜನ ನೋಡ್ತಿರೋ ಅದ್ ನನಗೆ ಗೊತ್ತಿಲ್ಲ. ಬಟ್ ನೋಡ್ದವ್ರಲ್ಲ ಸ್ವಲ್ಪ ಸಪೋರ್ಟ್ ಮಾಡಿ, ಅವ್ರು ಹೋದಾಗ ರೇಗ್ಸೋದು ಅದನ್ನೆಲ್ಲ ಮಾಡಬೇಡಿ. ಮತ್ತೆ ಅವರು ಅಷ್ಟೇ, ಇವ್ರು ಹೇಳ್ದಂಗೆ ಒಂದ್ 5-6 ಜನ ಇದ್ದೇ ಇರ್ತಾರೆ. ನಾವೇನ್ ಕರೆಕ್ಟ್ ಸಾಚಾನಾ? ನಮ್ದಲ್ಲ 5-6 ಜನ ಇದ್ದೇ ಇರ್ತಾರೆ. ಹುಡುಗಿರು ಹೋದ್ರೆ ರೇಗಿಸ್ತೀವಿ ನಾವು, ಸೀರಿಯಸ್ ಆಗಿ ಹೇಳ್ತಾರೆ. ಅದಕ್ಕೆ ನಾವೇನ್ ಸಾಚ ಅಲ್ಲ, ಬರೀ ಇವ್ರ ಮೇಲೆ ಮತ್ತೆ ಎತ್ತಾಕಾಗಲ್ಲ. ಅರ್ಥ ಆಯ್ತಾ? ಅದಕ್ಕೆ ಹೇಳ್ತಾ ಇರೋದು, ಎಲ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಏನಂತೀರಾ? ಹೌದ್ರಿ. ನೇಚರ್, ಪರಿಸರ ನಮ್ಗೆಲ್ಲಾ ಕೊಟ್ಟಿದೆ, ನಾವು ಅದನ್ನ ಹೆಂಗ್ ಉಪಯೋಗ ಮಾಡ್ಕೊಬೇಕು ಅದ್ರ ಉಪಯೋಗ ಮಾಡ್ಕೊಬೇಕು ಅಂತ ನನ್ನ ಅಭಿಪ್ರಾಯ. ನಾವು ಒಂದೇ ಕೇಳ್ಕೊಳ್ಳೋದು, ಎಲ್ಲಾರನ್ನು ಸಮವಾಗಿ ನೋಡಿ. ನೀವು ಮನುಷ್ಯರೇ, ನಾವು ಮನುಷ್ಯರೇ, ಅಷ್ಟೇ ಅಲ್ವಾ? ಸತ್ಯ. ನಾನು ಒಂದೇ ಹೇಳುದು, ಮುಂದೆ ಬರೋ ಜನರೇಷನ್ ಅಲ್ಲಿ ನಮ್ಮ ಮಂಗಳಮುಖಿಯರು ಜನರೇಷನ್ ಬರ್ತಾರಲ್ಲ, ಅವ್ರನ್ನ ಮಾತ್ರ ಮನೆಯಿಂದ ಕೊಡ್ಬೇಡಿ. ಅದನ್ನೇ ಕೇಳುದು. ಅವ್ರು ಹೆಂಗ್ ಬದುಕ್ಬೇಕು ಹಂಗ್ ಬದುಕ ಬಿಟ್ಬಿಡ್ಬೇಕು ಅವ್ರನ್ನ.
ಅವ್ರ ಹಂಗೆ ಬದುಕ್ಬಿಟ್ರೆ ಅವ್ರು ಹಂಗೆ ಲೈಫಲ್ಲಿ ಚೆನ್ನಾಗಿರ್ತಾರೆ. ಹೋಗೇ ಬಿಟ್ಬಿಟ್ರೆ ಅವ್ರು ಕಷ್ಟ ಪಡೋದು ಯಾರು ನೋಡಕ್ಕಾಗಲ್ಲ. ಸರ್ ನಮ್ ಲೈಫ್ ಬಗ್ಗೆ ಕೇಳಿದ್ರಲ್ವಾ ನೀವು, ಇವಾಗ ನಮ್ ಲೈಫ್ ಬಗ್ಗೆ ಏನ್ ಅನಿಸ್ತು ನಿಮ್ಗೆ, ನಿಮ್ಮ ಅಭಿಪ್ರಾಯ ಏನಿದೆ? ನನಗೇನ್ ಅನ್ನಿಸ್ತು ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವ್ರು ಹೇಳ್ದಂಗೆ ನಾವು ಮನುಷ್ಯರೇ, ನೀವು ಮನುಷ್ಯರೇ, ಕರೆಕ್ಟ್. ಎಲ್ರು ಸಮವಾಗಿ ಇರ್ಬೇಕು, ಆಮೇಲೆ ಎಲ್ರಿಗೂ ಈಕ್ವಲ್ ರೆಸ್ಪೆಕ್ಟ್ ಕೊಡ್ಬೇಕು. ನಾವು ಬರೀ ಗಂಡಸ್ರು ಹೆಂಗಸ್ರಿಗೆ ಮಾತ್ರ ಒಂದು ರೆಸ್ಪೆಕ್ಟ್ ಕೊಡ್ತೀವಿ, ಟ್ರಾನ್ಸ್ಜೆಂಡರ್ಗೆ ಶಿ ಅಂತೀವಿ, ಕರೆಕ್ಟ್ ಅಲ್ವಾ? ಅದಕ್ಕೆ ಅವ್ರಿಗೂ ಒಂದು ರೆಸ್ಪೆಕ್ಟ್ ಕೊಟ್ರೆ ಅವರು ಲೋಕದಲ್ಲಿ ಒಂಚೂರು ಒಂದ್ ಹೆಸರು ಮಾಡ್ತಾರೆ, ಒಂದ್ ಧೈರ್ಯವಾಗಿ ನಡೆದಾಡ್ತಾರೆ, ಒಂದ್ ಧೈರ್ಯವಾಗಿ ಮಾತಾಡ್ತಾರೆ. ಏನಾದ್ರು ನಮ್ಗೆ ಏನಾದ್ರು ತೊಂದ್ರೆ, ಮನುಷ್ಯರಿಗೆ ಏನಾದ್ರು ತೊಂದ್ರೆ ಅಂದ್ರೆ ಅವರು ಬಂದು ನಿಂತ್ಕೊಳ್ತಾರೆ, ಕರೆಕ್ಟಾ ಇಲ್ವಾ? ನನಗೆ ಅದನ್ನಿಸ್ತು ಇವ್ರಿಬ್ರ ಹತ್ರ ಮಾತಾಡೋದಕ್ಕೆ ತುಂಬಾ ಖುಷಿ ಆಯ್ತು. ಈ ವಿಡಿಯೋ ಏನಾದ್ರು ಪಾರ್ಟ್ 2 ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಇವ್ರು ನನಗೆ ಬಂದಾಗಿಂದ ಅಟ್ಟಿ ಕಪಿಲ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಇವ್ರ ಹೆಸರು ಸಿಂಧು ಅಂತ. ಇಲ್ಲಿ ಬಂದಾಗ ನೀವು ಸೀರಿಯಸ್ ಇವ್ರ ಸರ್ವಿಸೇ ತಗೊಳ್ಳಿ. ಏನಕ್ಕೆ ಅಂದ್ರೆ ಇವರು ತುಂಬಾ, ನಾನು ಯಾರು ಅಂತ ಇವ್ರಿಗೆ ಗೊತ್ತಿಲ್ಲ, ಬಟ್ ಆದ್ರೆ ಇವ್ರು ಮಾತಾಡೋ ಮಾತು ನಂಗೆ ತುಂಬಾ ಇಷ್ಟ ಆಯ್ತು. ಸೀರಿಯಸ್ ತುಂಬಾ ಥ್ಯಾಂಕ್ಸ್, ತುಂಬಾ ಸಪೋರ್ಟ್ ಮಾಡಿದ್ರು. ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ನಮ್ಮ ಚಾನೆಲ್ ನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ನೋಡ್ರಾ ನಾನು ಎಷ್ಟು ಸಪೋರ್ಟ್, ಸಾಕು ಬಿಡಿ, ಸಪೋರ್ಟ್ ಇದ್ರೆ ಸಾಕು ನನಗೆ. ಥ್ಯಾಂಕ್ ಯು ಸೊ ಮಚ್.